ಇನ್ನು ಭಾರತವನ್ನ ಔಷಧಿಗಳ ಹಬ್ ಮಾಡುವ ಗುರಿಯನ್ನ ಹೊಂದಲಾಗಿದೆ. ಈ ನಿಟ್ಟಿನಲ್ಲೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. 5 ಪ್ರಾದೇಶಿಕ ಮೆಡಿಕಲ್ ಹಬ್ಗಳ ಘೋಷಣೆಯನ್ನ ಕೇಂದ್ರದ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ತುಂಬಾ ಪ್ರಮುಖವಾದದ್ದು ಕ್ಯಾನ್ಸರ್ ಸಂಬಂಧಿತ 17 ಔಷಧಿಗಳಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಜೊತೆಗೆ 7 ಅಪರೂಪದ ಕಾಯಿಲೆಗಳಿಗೆ ಸಂಬಂಧಿಸಿದ ಔಷಧಿಗಳಿಗೂ ಕೂಡ ವಿನಾಯಿತಿಯನ್ನ ನೀಡಲಾಗಿದೆ. ಹೀಗಾಗಿ ಈ ಔಷಧಿಗಳು ಅಗ್ಗ ಆಗತ್ತೆ, ಅಂದ್ರೆ ಕಡಿಮೆ ಆಗತ್ತೆ, ಅದರ ರೇಟ್ಗಳು ಇಳಿಕೆ ಆಗತ್ತೆ. ಔಷಧಿಗಳ ಆಮದಿನಿಂದ ವಿನಾಯಿತಿಯನ್ನ ಘೋಷಣೆ ಮಾಡಲಾಗಿರೋದು. ಇದರ ಜೊತೆಗೆ ಗುಜರಾತ್ನಲ್ಲೂ ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಕೇಂದ್ರವನ್ನು ಸ್ಥಾಪಿಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇದಲ್ಲದೆ ಉತ್ತರ ಭಾರತಕ್ಕೆ 2 ನಿಮಾನ್ಸ್ ಆಸ್ಪತ್ರೆಗಳನ್ನು ಘೋಷಣೆ ಮಾಡಲಾಗಿದೆ. ಉತ್ತರ ಭಾರತದಲ್ಲಿ ನಮ್ಮ ಬೆಂಗಳೂರಿನಲ್ಲೂ ಕೂಡ ನಿಮಾನ್ಸ್ ಹಾಸ್ಪಿಟಲ್ ಏನಿದೆ, ಇದು ಮೆಂಟಲ್ ವೆಲ್ನೆಸ್, ಮೆಂಟಲ್ ಹೆಲ್ತ್, ಮಾನಸಿಕ ಸ್ವಾಸ್ಥ್ಯದ ಉದ್ದೇಶವನ್ನ ಇಟ್ಟುಕೊಂಡು 2 ನಿಮಾನ್ಸ್ ಆಸ್ಪತ್ರೆಗಳನ್ನು ಉತ್ತರ ಭಾರತದಲ್ಲಿ ತೆರೆಯೋದಕ್ಕೆ ನಿರ್ಧರಿಸಲಾಗಿದೆ. ಜೊತೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರವನ್ನ ಗುಜರಾತ್ನಲ್ಲಿ ತೆರೆಯೋದಕ್ಕೆ. ಇದೆಲ್ಲದಕ್ಕಿಂತ ತುಂಬಾ ಪ್ರಮುಖವಾದದ್ದು ಅಂದ್ರೆ ಕ್ಯಾನ್ಸರ್ ಔಷಧಿಗಳು ಕಡಿಮೆ ಬೆಲೆಗೆ ಸಿಗತ್ತೆ ಇನ್ಮೇಲೆ. ಯಾಕೆ ಅಂದ್ರೆ 17 ಕ್ಯಾನ್ಸರ್ ಔಷಧಿಗಳಿಗೆ ವಿನಾಯಿತಿಯನ್ನ ಘೋಷಿಸಲಾಗಿದೆ. ಈ ವಿನಾಯಿತಿಯಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ್ರೆ ತುಂಬಾ ಕಾಸ್ಟ್ಲಿ ಅಪ್ಪ, ಸಾಮಾನ್ಯ ಜನರ ಕೈಗೆ ಎಟುಕುವಂತಹ ಒಂದು ಚಿಕಿತ್ಸೆ ಅಲ್ಲ ಇದು ಅಂತ ಏನು ಇದೆ, ಅದು ಒಂದು ಸ್ವಲ್ಪ ಸುಧಾರಿಸತ್ತೆ. ಕ್ಯಾನ್ಸರ್ನ ಔಷಧಿಗಳು ಕಡಿಮೆ ಬೆಲೆಗೆ ಸಿಗೋದ್ರಿಂದ ಟ್ರೀಟ್ಮೆಂಟ್ ಅನ್ನು ತಗೋಬಹುದು. ಇದಲ್ಲದೆ 7 ಪ್ರಮುಖ ಕಾಯಿಲೆಗಳಿಗೂ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಔಷಧಿಗಳಿಗೆ ವಿನಾಯಿತಿಯನ್ನ ನೀಡಿರೋದ್ರಿಂದ ಅದರಲ್ಲೂ ಕೂಡ ಬೆಲೆಗಳು ಇಳಿಕೆ ಆಗತ್ತೆ. ಇನ್ನು ಇವತ್ತು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಅನ್ನು ಮಂಡಿಸಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಎಸಿಇ ಮೈಕ್ರೋಮ್ಯಾಟಿಕ್ ಸಂಸ್ಥೆಯ MD ಆಗಿರುವಂತಹ ಚಂದ್ರಶೇಖರ್ ಭಾರತಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡ್ಕೊಂಬರೋಣ. ಕರ್ನಾಟಕದಲ್ಲಿ ಸ್ಟ್ರಾಟಜಿಕ್ ಸೆಕ್ಟರ್ಸ್ ಅಲ್ಲಿ ಎಲ್ಲೆಲ್ಲಿ ಗವರ್ಮೆಂಟ್ ಪಾಲಿಸಿ ಸ್ಟ್ರಾಂಗ್ ಇದೆಯೋ ಆ ಎಲ್ಲ ಸೆಕ್ಟರ್ಸ್ ಅಲ್ಲಿ ಕೂಡ ಡೆವಲಪ್ಮೆಂಟ್ ಬೇಗ ಆಗುತ್ತೆ. ಸೆಕೆಂಡ್ ಇಸ್, ಈಗ ಇನ್ಫ್ರಾಸ್ಟ್ರಕ್ಚರ್ ಪುಷ್ ತುಂಬಾ ಜೋರಾಗಿರೋದ್ರಿಂದ I trust Karnataka government will also take part in that infrastructure push. And our infrastructure push ಇಂದ ಏನಾಗುತ್ತೆ, MSME ಕ್ಲಸ್ಟರ್ಸ್ ಇರ್ಬೋದು, ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಇರ್ಬೋದು, ಅಲ್ಲಿ ಕಂಪೇರಿಟಿವ್ನೆಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಕಾಸ್ಟ್ ಆಫ್ ಲಾಜಿಸ್ಟಿಕ್ಸ್ ಕಮ್ಮಿ ಆಗಿ ಲಾಟ್ ಆಫ್ ದ ಎಕ್ಸ್ಪೋರ್ಟ್ ಕಂಪೇರಿಟಿವ್ನೆಸ್ ಕ್ಯಾನ್ ಆಲ್ಸೋ ಗೋ ಅಪ್. ಸೊ ಈ ಬಜೆಟ್ನ 3 ಥರದಲ್ಲಿ ನೋಡಬೇಕಾಗುತ್ತೆ. ಒಂದು, ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ಗೆ ಏನೇನು ಬೇಕೋ ಅದು ಮಾಡೋದು. ಎರಡನೇದು, ಸ್ಟ್ರಾಟಜಿಕ್ ರೆಸಿಲಿಯನ್ಸ್ ಅಂತ, ಅಂದ್ರೆ ಬೇರೆ ದೇಶಗಳಲ್ಲಿ ಏನಾದರೂ ಕೂಡ ನಾವು ಹೊಡೆತನ ಹೇಗೆ ತಡ್ಕೋತೀವಿ ಅಥವಾ ಹೇಗೆ ನಾವು ಗಟ್ಟಿ ಇರ್ತೀವಿ ಅನ್ನೋದು. ದ ಥರ್ಡ್ ಸ್ಟೆಪ್ ಇಸ್ ಸ್ಟ್ರಾಟಜಿಕ್ ಇಂಟರ್ ಡಿಪೆಂಡಬಿಲಿಟಿ, ವೇರ್ ಇಂಡಿಯಾ ಹೇಗೆ ಬೇರೆ ದೇಶಗಳಿಗೆ ನಾವು ಬಹಳ ಅಗತ್ಯ ಆಗ್ತೀವಿ. ಈ 3 ಥರದಲ್ಲಿ ನೋಡಿದಾಗ ಈ ಬಜೆಟ್ ಅಲ್ಲಿ ಡೆಫಿನೆಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ತುಂಬಾ ಸ್ಟ್ರಾಂಗ್ ಪುಷ್ ಇದೆ. ಈ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ನ ರಿಜಿನರೇಟ್ ಮಾಡಬೇಕು ಅಂತ ಇದಾರಲ್ಲ, 200 ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್, ಅದರಲ್ಲಿ ಕರ್ನಾಟಕದಲ್ಲಿ ಕೂಡ ಕೆಲವು ಕ್ಲಸ್ಟರ್ಸ್ ಇದೆ. ಅಂಡ್ ವಿ ಟ್ರಸ್ಟ್ ದಟ್ ದೋಸ್ ಕ್ಲಸ್ಟರ್ಸ್ ವಿಲ್ ಕಮ್ ಅಪ್. ಕ್ಲಸ್ಟರ್ಸ್ ಡೆವಲಪ್ ಆದ್ರೆ ಎಂಪ್ಲಾಯ್ಮೆಂಟ್ ಕೂಡ ಡ್ರೈವ್ ಆಗುತ್ತೆ. ಸೊ ಸರ್ಟನ್ಲಿ ಲೋಕಲ್ ಎಂಪ್ಲಾಯ್ಮೆಂಟ್ಗೆ ಇಟ್ ವಿಲ್ ಬಿ ಕ್ವೈಟ್ ಯೂಸ್ಫುಲ್ ಅಂತ ಅನಿಸ್ತಾ ಇದೆ. ಅಂಡ್ ಇವೆಲ್ಲ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿರೋದ್ರಿಂದ ಎಕ್ಸ್ಪೋರ್ಟ್ ಲೆಡ್ ಗ್ರೋತ್ will go up, which is good for the GDP. So ಈಗ ಡಾಲರ್ US ಡಾಲರ್ಗೆ ಕಂಪೇರ್ ಮಾಡಿದ್ರೆ ರುಪಿ ಸ್ವಲ್ಪ ಡಿಪ್ರಿಸಿಯೇಟ್ ಆಗಿದೆ ಅಂತ ನೋಡ್ತಾ ಇದ್ದೀವಿ ನಾವು. ಆದರೆ ಬೈ ಇಟ್ ಸೆಲ್ಫ್ ಇಟ್ ಇಸ್ ನಾಟ್ ನೆಸೆಸರ್ಲಿ ಎ ನೆಗೆಟಿವ್ ಥಿಂಗ್, ಬಿಕಾಸ್ ಈ ಸ್ವಲ್ಪ ಡಿಪ್ರಿಸಿಯೇಷನ್ ಇಂದ ನಮ್ಮ ಎಕ್ಸ್ಪೋರ್ಟ್ಸ್ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿದೆ. ಅಂಡ್ ಡಾಲರ್ ರೇಟ್ ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ಎನಿ ಶಾಕ್ಸ್ ಇನ್ ದಿ ಗ್ಲೋಬಲ್ ಮಾರ್ಕೆಟ್ ವಿ ವಿಲ್ ಬಿ ಏಬಲ್ ಟು ಅಬ್ಸರ್ವ್ ಬೆಟರ್. ಸೊ ಇಟ್ಸ್ ಎ ಗುಡ್ ಥಿಂಗ್. ಬಟ್ ಏನಂತಂದ್ರೆ ತುಂಬಾ ವಾಲಿಟಿಲಿಟಿ ಬರುತ್ತಾ ಇಲ್ವಾ ನೋಡಬೇಕು. ಅಂಡ್ ದಿಸ್ ಇಸ್ ಆಕ್ಚುಲಿ ಕ್ವೈಟ್ ಕಾಂಟ್ರಾಸ್ಟಿಂಗ್, ಬಿಕಾಸ್ US ಡಾಲರ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ವೀಕ್ ಅಗೇನ್ಸ್ಟ್ ಎ ಬ್ಯಾಸ್ಕೆಟ್ ಆಫ್ ಕರೆನ್ಸೀಸ್ ಲೈಕ್ ಸ್ವಿಸ್ ಫ್ರಾಂಕ್, ಯೂರೋ, ಅದೆಲ್ಲ. ಅಂಡ್ ದ ರುಪಿ ಬೀಯಿಂಗ್ ವೀಕರ್ ಅಗೇನ್ಸ್ಟ್ ಡಾಲರ್ ಈಸ್, ಐ ಥಿಂಕ್, ಮೋರ್ ಆಫ್ ಎ ಸ್ಟ್ರಾಟಜಿಕ್ ಮೆಷರ್ ಬೈ ದಿ RBI, ನಾಟ್ ಮೇಕಿಂಗ್ ದ ರುಪಿ ಟೂ ಸ್ಟ್ರಾಂಗ್. ಹೌದು, ಈಗ ನೀವು ಹೌದು ಈ ಬಜೆಟ್ ಅಲ್ಲಿ ನೋಡಿದ್ರೆ ಹೆಲ್ತ್ ಕೇರ್ ಕ್ಲಸ್ಟರ್ಸ್ ಇದೆ, ಜೆರಿಯಾಟ್ರಿಕ್ ಕೇರ್ ಇದೆ,
ಲಾಡ್ ಆಫ್ ಫಾರ್ಮಾ ಸಪೋರ್ಟ್ ಇದೆ. ಸೊ ಇದೆಲ್ಲ ಮಾಡಿರೋದ್ರಿಂದ ಲೋಕಲ್ ಡೆವಲಪ್ಮೆಂಟ್ ಇನ್ನೂ ಜಾಸ್ತಿ ಆಗಿ ಕಾಸ್ಟ್ ಕಮ್ಮಿ ಆಗುತ್ತೆ ಆ್ಯಂಡ್ ಇವೆಂಚುಲಿ ಈಗ ಫಾರ್ ಎಕ್ಸಾಂಪಲ್ 1.5 ಲಕ್ಷ ಜನ ವಿಲ್ ಬಿ ಟ್ರೈನ್ಡ್ ಇನ್ ಜೆರಿಯಾಟ್ರಿಕ್ ಸಪೋರ್ಟ್. ಸೊ ಓಲ್ಡ್ ಏಜ್ ಸಪೋರ್ಟ್, ಆಯುಷ್ ಇಂಟಿಗ್ರೇಷನ್ ಆಫ್ ಮೆಡಿಸಿನ್, ಫಾರ್ಮಾ is all a positive thing. So gold, silver is always ಒಂಥರ hedge against uncertainty. ಸೊ ಈಗ ಸ್ವಲ್ಪ ಸರ್ಟನ್ಟಿ ಇರೋದ್ರಿಂದ ಪಾಲಿಸಿ ಪ್ರಿನ್ಸಿಪಲ್ಸ್ ಅಲ್ಲಿ ಗೋಲ್ಡ್ ಸಿಲ್ವರ್ ಹ್ಯಾಸ್ ಆಲ್ಸೋ ಸ್ವಲ್ಪ ಮಾಡರೇಟೆಡ್ ಲಿಟಲ್ ಬಿಟ್. ಒಂದೇನಂತಂದ್ರೆ ಈಗ MSMEಗಳಿಗೆ ತುಂಬಾ ಫೋಕಸ್ ಬಂದಿದೆ ಈ ಬಜೆಟ್ ಅಲ್ಲಿ ಅಂಡ್ ಇಟ್ ಇಸ್ ಅಬೌಟ್ ಹೆಲ್ಪಿಂಗ್ MSMEs withstand global shocks and enabling them to become globally competitive against anything in the future. ಈಗ ಈ ಬಜೆಟ್ ಅಲ್ಲಿ ಕ್ರೆಡಿಟ್ ಸ್ಕೀಮ್ಸ್ ಇಂಟ್ರೊಡ್ಯೂಸ್ ಆಗಿದೆ ಅಂಡ್ ಸಮ್ ಸ್ಕೀಮ್ಸ್ ಹ್ಯಾವ್ ಬಿನ್ ಸ್ಟ್ರೆಂಥನ್ಡ್. ಸೊ ವಾಟ್ ದಿಸ್ ರಿಯಲಿ ಶೋಸ್ ಇಸ್ ಈಗ ಹೇಗೆ ಈಗ ನಾವು ಲೋನ್ಸ್ ಕೊಟ್ಟರೆ MSMEಗಳಿಗೆ ಇಟ್ ಕೀಪ್ಸ್ ದೆಮ್ ಅಲೈವ್, ಬಟ್ ಎಕ್ವಿಟಿ ಸಪೋರ್ಟ್ ಕೊಟ್ಟರೆ MSMEs ಆಕ್ಚುಲಿ ಗ್ರೋ. ಸೊ ದಿಸ್ ಇಸ್ ಅ ಬಿಗ್ ಶಿಫ್ಟ್ ಫ್ರಮ್ looking at MSMEs as a support sector to actually making them core of manufacturing industry. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.